ನ್ಯೂ ಇಯರ್ಗೆ ಹೊಸ ಮಾರ್ಗಸೂಚಿ ಹೊರಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪಬ್, ರೆಸ್ಟೋರೆಂಟ್ ಮತ್ತೆ ಪಿಜಿ ಮಾಲೀಕರಿಗೆ ಮಾರ್ಗಸೂಚಿ ಅನ್ವಯ ಆಗೋ ಹಾಗೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮಗಳ ಕುರಿತು ಕೂಡ ಸಭೆ ನಡೆಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಅದು ಹೇಗಿರುತ್ತೆ, ಸಂದರ್ಭವನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅನ್ನೋದು. ಸೊ ಅದಕ್ಕಾಗಿ ಗೈಡ್ಲೈನ್ಸ್ಗಳನ್ನು ಮುಂಚಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳುವ ನಿಟ್ಟಿನಲ್ಲಿ ಸಭೆ ನಡೆಸೋ ತಯಾರಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಬೆಂಗಳೂರು ಬಹಳಷ್ಟು ವಿಚಾರಗಳಿಗೆ ಸುದ್ದಿ ಆಗುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ವಿಚಾರಗಳು, ಅಂಥ ಘಟನೆಗಳು ಈ ಮುಂದೆ ಆಗಿದ್ದಾವೆ. ಈ ಬಾರಿ ಪೊಲೀಸರ ಮುನ್ನೆಚ್ಚರಿಕೆ ಕ್ರಮಗಳು ಏನೆಲ್ಲ ಇರಬಹುದು ಅನ್ಸುತ್ತೆ? ಪಿಜಿ, ರೆಸ್ಟೋರೆಂಟ್ ಮತ್ತು ಪಿಜಿ ಪಬ್ಗಳಿಗೆ ಸಂಬಂಧಪಟ್ಟ ಹಾಗೆ ವರ್ಷ ಆಚರಣೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪಿಜಿ, ಪಬ್, ರೆಸ್ಟೋರೆಂಟ್ ಹಾಗೆ ಬಾರ್ನ ಮಾಲೀಕರಿಗೆ ಈ ಒಂದು ಮಾರ್ಗಸೂಚಿಗಳನ್ನು ಅನ್ವಯಿಸುವಂತೆ ರೆಡಿ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ಆಯಾ ಠಾಣೆಯ ಇನ್ಸ್ಪೆಕ್ಟರ್ ಏನಿರ್ತಾರೆ, ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪಿಜಿ ಮಾಲೀಕರು, ಪಬ್, ಬಾರ್ ಹಾಗೆ ರೆಸ್ಟೋರೆಂಟ್ ಮಾಲೀಕರೊಂದಿಗೆ ಸಭೆಯನ್ನು ನಡೆಸ್ತಾರೆ. ಅವರಿಗೆ ಈ ಒಂದು ಸೂಚನೆಗಳನ್ನು ತಿಳಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಾಗಾದ್ರೆ ಪಿಜಿ ಮಾಲೀಕರಿಗೆ ಯಾವ ರೀತಿಯಲ್ಲಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲಿಗೆ ಪಿಜಿಯಲ್ಲಿ ಏನಿರುತ್ತೆ, ಯಾರು ಕೂಡ ಟೆರಸ್ ಮೇಲೆ ಕೇಕನ್ನು ಕಟ್ ಮಾಡುವಂಥದ್ದು ಅಥವಾ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ಮಾಡದೇ ಇರುವಂತೆ ನೋಡಿಕೊಳ್ಳುವಂಥದ್ದು. ಪಿಜಿ ಮುಂಭಾಗದ ರಸ್ತೆಯಲ್ಲಿ ಯಾರು ಕೂಡ ಕೇಕನ್ನು ಕಟ್ ಮಾಡಿ ಅಥವಾ ಪಾರ್ಟಿಯನ್ನು ಮಾಡದಂತೆ ನೋಡಿಕೊಳ್ಳುವಂಥದ್ದು. ಪಿಜಿಯಲ್ಲಿ ಇರುವಂಥವ್ರು ಏನಿರ್ತಾರೆ ಅವರು ಬರುವ ಮತ್ತು ಹೋಗುವ ಸಮಯವನ್ನು ಕೂಡ ನಮೂದು ಮಾಡಿರಬೇಕು. ಹಾಗೆ ಮಹಿಳಾ ಪಿಜಿಗಳಲ್ಲಿ ಹೊಸ ವರ್ಷದ ದಿನ ಯಾವುದೇ ಪುರುಷರಿಗೂ ಕೂಡ ಅವಕಾಶವನ್ನು ಮಾಡಿಕೊಡದೇ ಇರುವಂಥದ್ದು. ಒಂದೊಮ್ಮೆ ಈ ಎಲ್ಲ ಒಂದು ರೂಲ್ಸ್ಗಳನ್ನ ಏನಾದರೂ ಬ್ರೇಕ್ ಮಾಡಿದ್ರೆ ಪಿಜಿ ಮಾಲೀಕರಿಗೆ ನೋಟಿಸ್ ಕೊಡಲಿಕ್ಕೂ ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ವಿಚಾರ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಪಬ್ ಹಾಗೆ ರೆಸ್ಟೋರೆಂಟ್ ಹಾಗೆ ಬಾರ್ ಮಾಲೀಕರೇನಿದ್ದಾರೆ ಅವರಿಗೂ ಕೂಡ ಈ ಒಂದು ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯನ್ನು ರೆಡಿ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಪಬ್, ಬಾರ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಯಾವುದೇ ಒಂದು ಪಬ್ ಅಥವಾ ಬಾರ್ ಆಗಿರ್ಬೋದು, ಅಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡಿರಬೇಕು, CCTVಯನ್ನು ಅಳವಡಿಸಬೇಕು, ಅದು ತುಂಬ ಕ್ಲಾರಿಟಿ ಇರಬೇಕು. ಅದೇ ರೀತಿಯಲ್ಲಿ CCTV ಫೂಟೇಜನ್ನು ಕೂಡ 1 ತಿಂಗಳು ಅಥವಾ 2 ತಿಂಗಳವರೆಗೆ ಅವರು ಅದನ್ನು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಡಿಲೀಟನ್ನು ಮಾಡುವಂತಿಲ್ಲ. ಮತ್ತೊಂದು ಕಡೆಯಲ್ಲಿ ಮಹಿಳೆಯರು ಏನಿರ್ತಾರೆ ಅವರು ಪಬ್ಗೆ ಬಂದಂಥ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡಿ ಅನುಚಿತವಾಗಿ ವರ್ತಿಸಿದ್ದೇ ಆದರೆ ಮಹಿಳಾ ಬೌನ್ಸರ್ಗಳನ್ನು ನೇಮಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ ಅವರನ್ನು ಯಾವುದಾದ್ರೂ ಒಂದು ವಾಹನದಲ್ಲಿ ಕಳುಹಿಸಿಕೊಟ್ಟರೆ ಆ ಒಂದು ವಾಹನದ ನಂಬರ್, ಅದೇ ರೀತಿಯಲ್ಲಿ ಚಾಲಕರ ಫೋಟೋವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಬಾರ್ನ ಒಳಗಡೆಗೆ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಯಾವುದೇ ಯುವಕರನ್ನು ಕೂಡ ಬಿಡುವಂತಿಲ್ಲ. ಒಂದೊಮ್ಮೆ ಅಂಥವರೇನಾದರೂ ಬಾರ್ನಲ್ಲಿ ಕಂಡು ಬಂದರೆ ಅಂಥವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಕೂಡ ಈಗಾಗಲೇ ಪೊಲೀಸರು ಒಂದು ಸೂಚನೆಯನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಒಂದು ವಿಚಾರಗಳನ್ನು ಗಮನಿಸ್ತಾ ಹೋದರೆ ನ್ಯೂ ಇಯರ್ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪೊಲೀಸರು ಕೂಡ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದೊಮ್ಮೆ ಪೊಲೀಸರು ಹೊರಡಿಸಿರುವಂಥ ಒಂದು ಮಾರ್ಗಸೂಚಿ ಏನಿರುತ್ತೆ ಅದೇನಾದರೂ ಉಲ್ಲಂಘನೆ ಆದರೆ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಬಾರ್ ಮಾಲೀಕರಿಗೆ ಒಂದು ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದೆ. ಯಾವಾಗ ಮಾರ್ಗಸೂಚಿ ಬಿಡುಗಡೆಯಾಗುತ್ತೋ ಅನಂತರದಲ್ಲಿ ಅವರಿಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಹೋಗುತ್ತೆ. ಅದೇ ರೀತಿಯಲ್ಲಿ ಅವರೊಂದಿಗೆ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಆ ಸಭೆಯಲ್ಲೂ ಕೂಡ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಮಾರ್ಗಸೂಚಿಯನ್ನು ಹೊರತುಪಡಿಸಿ ನೀವು ಬೇರೆ ಯಾವುದೇ ರೀತಿಯ ಒಂದು ಬೇರೆ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಪಬ್ ಮತ್ತು ಬಾರ್ಗೆ ಎಂಟ್ರಿ ಕೊಡುವಂಥವ್ರು ಏನಿರ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಆಗಮನದ ವ್ಯವಸ್ಥೆ, ಅದೇ ರೀತಿಯಲ್ಲಿ ನಿರ್ಗಮನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕು. ಹಾಗೆ ಯಾರೂ ಕೂಡ ಮಾರಕಾಸ್ತ್ರಗಳಾಗಿರ್ಬೋದು ಅಥವಾ ಗಾಂಜಾಗಳಾಗಿರ್ಬೋದು ಈ ರೀತಿಯ ವಸ್ತುಗಳನ್ನು ತರದಂತೆ ನೋಡಿಕೊಳ್ಬೇಕು. ಅವರ ಎಲ್ಲ ಬ್ಯಾಗ್ಗಳನ್ನು ಕೂಡ ಪರೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.